ತಮ್ಮ. ಓಂ ಶಾಂತಿ. ನಿಮಗೆ ಇಲ್ಲಿ ಪ್ರವೃತ್ತಿ ಮಾರ್ಗದ ಪ್ರೀತಿಯು ಸಿಗುತ್ತದೆ, ಏಕೆಂದರೆ ತಂದೆಯು ಹೃದಯಪೂರ್ವಕವಾಗಿ ನನ್ನ ಮಕ್ಕಳೇ ಎಂದು ಹೇಳುತ್ತಾರೆ. ತಂದೆಯಿಂದ ಆಸ್ತಿಯೂ ಸಿಗುತ್ತದೆ. ಈ ಪ್ರೀತಿಯನ್ನು ದೇಹದಾರಿ ಗುರುಗಳು ಕೊಡಲು ಸಾಧ್ಯವಿಲ್ಲ ಅಂತ ಬಾಬುವರು ತಿಳಿಸ್ತಿದ್ದಾರೆ ತಮ್ಮ. ಎದರಿ ಬದುಕಬೇಕಾಗಿರುವುದು ನಮ್ಮನ್ನು ಸೃಷ್ಟಿಸಿದ ಭಗವಂತನಿಗೆ ಹೊರತು ಕಣ್ಣಿಗೆ ಕಾಣದ ನಮ್ಮ ಬಗ್ಗೆ ಆಡುವ ಜನರಿಗಲ್ಲ. ಓಂ ಶಾಂತಿ ಅಣ್ಣ. ಅಣ್ಣ, ಇವತ್ತು ಬಾಬಾ ಹೇಳ್ತಿದ್ದಾರೆ, ಅನ್ಯರಿಗೆ ತಿಳಿಸುವ ಉಮಂಗವಿರಬೇಕು. ಅವರ ಬುದ್ಧಿಯು ಮಿತ್ರ ಸಂಬಂಧಗಳು ಮುಂತಾದವರಲ್ಲಿ ಅಲೆದಾಡಬಾರದು. ಅಣ್ಣ, ಯಾರು ಸೂಕ್ಷ್ಮ ಬುದ್ಧಿಯವರಾಗಿರುತ್ತಾರೆ ಅವರು ಓದೋದ್ರಲ್ಲಿ ಎಂದೂ ಸಹ ಆಕಳಿಕೆ ಇತ್ಯಾದಿಯನ್ನ ತೆಗೆಯೋದಿಲ್ಲ, ಎಂದು ಸಹ ಶಾಲೆಯಲ್ಲಿ ಕಣ್ಣನ್ನ ಮುಚ್ಚೋದಿಲ್ಲ. ಯಾವ ಮಕ್ಕಳು ಚಂಚಲ ಬುದ್ಧಿಯವರಾಗಿರ್ತಾರೆ, ಯಾರ ಬುದ್ಧಿಯು ಆ ಕಡೆ ಈ ಕಡೆ ಅಲೆದಾಡ್ತಾ ಇರುತ್ತೋ ಅವರು ಜ್ಞಾನವನ್ನ ಅರ್ಥ ಮಾಡಿಕೊಳ್ಳೋದಿಲ್ಲ. ಅವರಿಗೆ ತಂದೆಯನ್ನ ನೆನಪು ಮಾಡುವುದು ಬಹಳ ಕಷ್ಟವಾಗುತ್ತೆ. ಓಂ ಶಾಂತಿ. ಇಂದು ತಂದೆ ಮತ್ತು ಮಕ್ಕಳ ಮಿಲನವಾಗಿದೆ. ಗುರುಗಳು ಮತ್ತು ಶಿಷ್ಯರ ಮೇಳವಂತೂ ಅಲ್ಲ. ಗುರುಗಳಿಗೆ ಈ ದೃಷ್ಟಿ ಇರುತ್ತೆ, ಇವರು ನಮ್ಮ ಶಿಷ್ಯರು ಅಥವಾ ಇವರು ಅನುಯಾಯಿ ಆಗಿದ್ದಾರೆ ಅಥವಾ ಜಿಜ್ಞಾಸು ಆಗಿದ್ದಾರೆ. ಇದು ಕನಿಷ್ಠ ದೃಷ್ಟಿಯಾಗಿ ಬಿಡುತ್ತೆ ಅಲ್ವಾ. ಇಲ್ಲಿ ತಂದೆಯು ಬಂದು ತನ್ನ ಪರಿಚಯವನ್ನು ಕೊಡುತ್ತಿದ್ದಾರೆ. ನಾವು ತಂದೆಯನ್ನು ಅರಿತುಕೊಂಡೇ ಇರಲಿಲ್ಲ, ಅವರನ್ನು ನಾವು ಸರ್ವವ್ಯಾಪಿ ಎಂದು ಹೇಳುತ್ತಿದ್ದೆವು. ಪರಮಾತ್ಮನು ಎಲ್ಲಿದ್ದಾನೆ ಎಂದು ಯಾವಾಗ ಕೇಳಿದರೂ ಸಹ ಸರ್ವವ್ಯಾಪಿಯಾಗಿದ್ದಾರೆಂದು ಕ್ಷಣದಲ್ಲಿಯೇ ಹೇಳಿಬಿಡುತ್ತಾರೆ. ತಮ್ಮ ಬಳಿ ಯಾರಾದರೂ ಬಂದರೆ ಇಲ್ಲಿ ಏನನ್ನೂ ಕಲಿಸುತ್ತೀರಿ ಎಂದು ಕೇಳಿದರೆ ತಿಳಿಸಿ, ನಾವು ರಾಜಯೋಗವನ್ನು ಕಲಿಸುತ್ತೇವೆ. ಯಾವುದರಿಂದ ತಾವು ಮನುಷ್ಯರಿಂದ ದೇವತೆಗಳು ಅರ್ಥಾತ್ ರಾಜರಾಗಬಹುದು. ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವ ಸತ್ಸಂಗ ಮತ್ಯಾವುದೇ ಸತ್ಸಂಗ ಇರುವುದಿಲ್ಲ. ದೇವತೆಗಳು ಇರುವುದು ಸತ್ಯಯುಗದಲ್ಲಿ, ಕಲಿಯುಗದಲ್ಲಿ ಇರುವುದು ಮನುಷ್ಯರು. ಈಗ ನಾವು ನಿಮಗೆ ಇಡೀ ಸೃಷ್ಟಿ ಚಕ್ರದ ರಹಸ್ಯವನ್ನ ತಿಳಿಸುತ್ತೇನೆ. ಇದರಿಂದ ನೀವು ಚಕ್ರವರ್ತಿ ರಾಜರಾಗುತ್ತೀರಿ ಹಾಗೂ ಪಾವನರಾಗುವ ಬಹಳಷ್ಟು ಯುಕ್ತಿಯನ್ನು ನಿಮಗೆ ತಿಳಿಸುತ್ತೇನೆ. ಇಂತಹ ಯುಕ್ತಿಯನ್ನೆಂದು ಯಾರೂ ಸಹ ತಿಳಿಸಲು ಸಾಧ್ಯವಿಲ್ಲ. ಇದು ಸಹಜ ರಾಜಯೋಗವಾಗಿದೆ. ನಾವು ಜೀವನದಲ್ಲಿ ಅನುಭವಿಸುವ ಪ್ರತಿಯೊಂದು ನೋವು ಕಷ್ಟಗಳು ನಮಗೆ ಒಂದೊಂದು ರೀತಿಯ ಪಾಠಗಳನ್ನು ಕಲಿಸುತ್ತವೆ. ಆದರೆ ಎಲ್ಲಾ ನೋವು ಕಷ್ಟಗಳನ್ನು ಮೆಟ್ಟಿ ನಿಂತಾಗಲೇ ಗುರಿ ಸಾಧಿಸಲು ಸಾಧ್ಯವಾಗುತ್ತಂತೆ ತಮ್ಮ. ಅಣ್ಣ, ಬಾಬಾ ಹೇಳ್ತಾರೆ, ಇದು ಬೇಹದ್ದಿನ ಮಾತಾಗಿದೆ. ಹಳೆಯ ಪ್ರಪಂಚದಲ್ಲಿ ಅನೇಕ ಮನುಷ್ಯರಿದ್ದಾರೆ, ಹೊಸ ಪ್ರಪಂಚದಲ್ಲಿ ಕೆಲವರು ಇರ್ತಾರೆ. ಅದಕ್ಕೆ ಸ್ವರ್ಗ ಅಂತ ಹೇಳ್ತಾರೆ. ಅಲ್ಲಿ ಎಲ್ಲರೂ ಪವಿತ್ರರಾಗಿರ್ತಾರೆ. ಕಲಿಯುಗದಲ್ಲಿ ಎಲ್ಲರೂ ಅಪವಿತ್ರರಾಗ್ಬಿಟ್ಟಿದ್ದಾರೆ. ರಾವಣ ಅಪವಿತ್ರರನ್ನಾಗಿ ಮಾಡ್ತಾನೆ. ತಂದೆಯು ಎಲ್ಲರಿಗೂ ತಿಳಿಸ್ತಾರೆ, ಮಕ್ಕಳೇ, ನೀವೀಗ ರಾವಣ ರಾಜ್ಯ ಅಥವಾ ಹಳೆ ಪ್ರಪಂಚದಲ್ಲಿ ಇದ್ದೀರಿ. ಮೊದಲು ರಾಮರಾಜ್ಯದಲ್ಲಿದ್ದೀರಿ. ಅದಕ್ಕೆ ಸ್ವರ್ಗ ಅಂತ ಹೇಳಲಾಗುತ್ತೆ. ನಂತರ 84 ಜನ್ಮಗಳ ಚಕ್ರವನ್ನ ಸುತ್ತುತ್ತಾ ಹೇಗೆ ಕೆಳಗಡೆ ಬಂದಿದ್ದೀರಿ ಎನ್ನುವುದನ್ನ ನಾನು ನಿಮಗೆ ತಿಳಿಸ್ತೀನಿ. ಯಾರು ಒಳ್ಳೆಯ ಬುದ್ಧಿಯವರಿರ್ತಾರೋ ಅವರು ತಕ್ಷಣ ತಿಳಿದುಕೊಂಡ್ಬಿಡ್ತಾರೆ. ಯಾರಿಗೆ ಬುದ್ಧಿಯಲ್ಲಿ ಬರುವುದಿಲ್ಲವೋ ಅವರು ಬಿಸಿ ತಲೆಯವರು. ನೀರು ಹಾಕಿದಂತೆ ಹೊರಟು ಹೋಗುತ್ತದೆ, ಗಮನವಿಟ್ಟು ಕೇಳೋದಿಲ್ಲ. ಈ ರೀತಿ ಹೇಳ್ತಾರೆ ಅಲ್ವಾ, ಬಿಸಿ ತವೆ ಇದ್ದಂತೆ ಇದ್ದೀರಿ ಅಂತ. ಏನು ಕೇಳಿದ್ರು ಹಾರಿ ಹೋಗ್ಬಿಡತ್ತೆ. ಸನ್ಯಾಸಿಗಳು ಸಹ ಕಥೆಯನ್ನ ಹೇಳುವಾಗ ಯಾರಾದ್ರೂ ತೂಕಳಿಸಿದಾಗ ಅಥವಾ ಗಮನ ಬೇರೆ ಕಡೆ ಇದ್ದಾಗ ತಕ್ಷಣವೇ ಕೇಳುತ್ತಾರೆ, ಈಗ ನಾನು ಏನು ತಿಳಿಸಿದೆ ಅಂತ. ಸನ್ಯಾಸ ಧರ್ಮದವರು ದೇವಿ ದೇವತಾ ಧರ್ಮದ ಜ್ಞಾನವನ್ನು ತಮ್ಮ ಕೊಡುವುದಕ್ಕೆ ಸಾಧ್ಯವಿಲ್ಲ. ಅಂದ ಮೇಲೆ ಗೀತೆ ಇತ್ಯಾದಿಯನ್ನೇಕೆ ತೆಗೆದುಕೊಳ್ಳುತ್ತಾರೆ? ಇದೆಲ್ಲವೂ ಅಧರ್ಮವಾಗಿದೆ. ಆ ಕಾರಣ ತಂದೆ ಹೇಳ್ತಾರೆ, ನಾನು ಅಧರ್ಮದ ವಿನಾಶ ಮಾಡಿ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತೇನೆ. ಉಳಿದಂತೆ ಇವರೆಲ್ಲರೂ ಅಧರ್ಮವನ್ನೇ ಮಾಡುತ್ತಿರುತ್ತಾರೆ.
ವಿಕಾರವು ಅಧರ್ಮವಲ್ಲವೇ? ಆದ್ದರಿಂದ ಇದೆಲ್ಲದರ ವಿನಾಶ ಮತ್ತು ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಿದ್ದೀರಿ. ಯಾರೆಷ್ಟು ಪುರುಷಾರ್ಥ ಮಾಡುವರೋ ಅಷ್ಟು ಪದವಿಯನ್ನು ಪಡೆಯುತ್ತಾರೆ. ತಮ್ಮನ್ನು ಆತ್ಮವೆಂದು ನಿಶ್ಚಯ ಮಾಡಿಕೊಳ್ಳಬೇಕಾಗಿದೆ. ಬಲೆ ಗೃಹಸ್ಥ ವ್ಯವಹಾರದಲ್ಲಿಡಿ. ಅದರಲ್ಲಿಯೂ ಎಷ್ಟು ಸಾಧ್ಯವೋ ಅಷ್ಟು ಹೇಳುತ್ತಾ ಕುಳಿತುಕೊಳ್ಳುತ್ತಾ ಪರಿಪಕ್ವ ಮಾಡಿಕೊಳ್ಳಬೇಕು. ಹೇಗೆ ಭಕ್ತರು ಮುಂಜಾನೆಯಲ್ಲಿ ಎದ್ದು ಏಕಾಂತದಲ್ಲಿ ಮಾಲೆಯನ್ನು ಜಪಿಸುತ್ತಾರೆ, ನೀವು ಇಡೀ ದಿನ ಲೆಕ್ಕವನ್ನು ತೆಗೆಯುತ್ತೀರಿ. ಈ ಸಮಯದಲ್ಲಿ ಇಷ್ಟು ನೆನಪಿತ್ತು ಎಂದು. ನಾವು ಜೀವನದಲ್ಲಿ ಅನುಭವಿಸುವ ಪ್ರತಿಯೊಂದು ನೋವು ಕಷ್ಟಗಳು ನಮಗೆ ಒಂದೊಂದು ಪಾಠವನ್ನ ಕಲಿಸುತ್ತಂತೆ ತಮ್ಮ. ಅಣ್ಣ, ಬಾಬಾ ಹೇಳ್ತಾರೆ ಉಪವಾಸ, ಸತ್ಯಾಗ್ರಹ, ಪಿಕೆಟಿಂಗ್, ಮುಷ್ಕರ ಮುಂತಾದವುಗಳು ಇರುತ್ತೆ. ಎಷ್ಟೊಂದು ಹೊಡೆದಾಟಗಳನ್ನ ಆಡ್ತಾರೆ. ಯಾರ ಭಯವೂ ಇಲ್ಲ. ದೊಡ್ಡ ದೊಡ್ಡ ಅಧಿಕಾರಿಗಳನ್ನು ಸಹ ಸಾಯಿಸ್ಬಿಡ್ತಾರೆ. ಸುಖಕ್ಕಿಂತ ದುಃಖವೇ ಇದೆ ಅಂದ ಮೇಲೆ ಇಲ್ಲಿಯೇ ಬೇಹದ್ದಿನ ಮಾತಿದೆ. ತಂದೆ ತಿಳಿಸ್ತಾರೆ, ಮೊದಲು ಇದನ್ನ ನಿಶ್ಚಯ ಮಾಡಿಕೊಳ್ಬೇಕು. ನಾನು ಆತ್ಮನಾಗಿದ್ದೇನೆ, ಶರೀರವಲ್ಲ. ತಂದೆಯು ನಮ್ಮನ್ನ ದತ್ತು ಮಾಡಿಕೊಂಡಿದ್ದಾರೆ. ನಾವು ದತ್ತು ಮಕ್ಕಳಾಗಿದ್ದೇವೆ. ನಿಮಗೆ ತಿಳಿಸಲಾಗಿದೆ, ಜ್ಞಾನ ಸಾಗರ ತಂದೆ ಬಂದಿದ್ದಾರೆ ಮತ್ತೆ ಸೃಷ್ಟಿ ಚಕ್ರದ ರಹಸ್ಯವನ್ನು ತಿಳಿಸುತ್ತಾರೆ. ಇದನ್ನ ಮತ್ಯಾರು ಸಹ ತಿಳಿಸಲು ಸಾಧ್ಯವಿಲ್ಲ. ತಂದೆಯೇ ತಿಳಿಸ್ತಾರೆ. ದೇಹ ಸಹಿತವಾಗಿ ಎಲ್ಲ ಧರ್ಮವನ್ನ ಮರೆತು ನನ್ನೊಬ್ಬನನ್ನೇ ನೆನಪು ಮಾಡಿ ಅಂತ. ಅವಶ್ಯವಾಗಿ ಸತೋಪ್ರಧಾನರಾಗಬೇಕು ಎಂಬುದು ನಿಮಗೆ ಗೊತ್ತಿದೆ. ಈ ಹಳೆ ಪ್ರಪಂಚವಂತೂ ವಿನಾಶ ಆಗಬೇಕು. ಹೊಸ ಪ್ರಪಂಚದಲ್ಲಂತೂ ಕೆಲವರೇ ಇರ್ತಾರೆ. ಇಷ್ಟು ಕೋಟ್ಯಾಂತರ ಆತ್ಮಗಳು ಇರೋದೇ ಇಲ್ಲ. ಈಗ ಪುನಃ ಪಾವನರಾಗಿ ಶಾಂತಿಧಾಮಕ್ಕೆ ಹೋಗಬೇಕಾಗಿದೆ. ಶಾಂತಿಧಾಮಕ್ಕೆ ಹೋಗಲು ಬಯಸುತ್ತೀರಾ ಅಥವಾ ಸುಖಧಾಮದಲ್ಲಿ ಬರಲು ಬಯಸುತ್ತೀರಾ? ಸುಖವು ಕಾಗೆಯ ಎಂಜಲಿಗೆ ಸಮವಾಗಿದೆ. ನಮಗೆ ಶಾಂತಿಯೇ ಬೇಕೆಂದು ಸನ್ಯಾಸಿಗಳು ಹೇಳುತ್ತಾರೆ. ಆದ್ದರಿಂದ ಅವರು ಸತ್ಯಯುಗದಲ್ಲಿ ಬರಲು ಸಾಧ್ಯವಿಲ್ಲ. ಸತ್ಯಯುಗದಲ್ಲಿ ಪ್ರವೃತ್ತಿ ಮಾರ್ಗದ ಪ್ರೀತಿ ಇತ್ತು. ದೇವತೆಗಳು ನಿರ್ವಿಕಾರಿಗಳಾಗಿದ್ದರು. ಅವರೇ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ಪತಿತರಾಗುತ್ತಾರೆ. ಈಗ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ನಿರ್ವಿಕಾರಿಗಳಾಗಬೇಕಾಗಿದೆ. ಸ್ವರ್ಗದಲ್ಲಿ ಹೋಗಬೇಕೆಂದರೆ ನನ್ನನ್ನು ನೆನಪು ಮಾಡುತ್ತೀರೆಂದರೆ ನಿಮ್ಮ ಎಲ್ಲ ಪಾಪಗಳು ಭಸ್ಮವಾಗಿ ಪುಣ್ಯಾತ್ಮರಾಗಿ ಬಿಡುತ್ತೀರಿ. ನಂತರ ಶಾಂತಿಧಾಮ ಸುಖಧಾಮಕ್ಕೆ ಹೋಗುತ್ತೀರಿ. ಅಲ್ಲಿ ಶಾಂತಿಯೂ ಇತ್ತು, ಸುಖವೂ ಇತ್ತು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ನಾವಿಂದು ಮಾಡುತ್ತಿರುವ ಕೆಲಸಗಳೇ ಮುಂದೊಂದು ದಿನ ನೆನಪುಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ನೆನಪು ಸುಂದರವಾಗಿರಲು ಇಂದಿನ ಕೆಲಸ ಸಮರ್ಪಕವಾಗಿರಲಿ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಅಣ್ಣ, ಬಾಬಾ ನಮ್ಗೆಲ್ಲ ಧಾರಣೆಗಾಗಿ ಹೇಳ್ತಿದ್ದಾರೆ. ಈಗ ಹಳೆ ಪ್ರಪಂಚದಿಂದ ಹೊಸ ಪ್ರಪಂಚಕ್ಕೆ ಜಂಪ್ ಮಾಡುವ ಸಮಯವಾಗಿದೆ. ಆದ್ದರಿಂದ ಈ ಹಳೆಯ ಪ್ರಪಂಚದಿಂದ ಬೇಹದ್ದಿನ ಸನ್ಯಾಸವನ್ನ ಮಾಡಬೇಕು. ಇದನ್ನ ಬುದ್ಧಿಯಿಂದ ಮರಿಬೇಕು. ವಿದ್ಯೆಯ ಮೇಲೆ ಪೂರ್ಣವಾಗಿ ಗಮನ ಕೊಡಬೇಕು. ಶಾಲೆಯಲ್ಲಿ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವ ನಿಯಮವಿಲ್ಲ. ಗಮನವಿರಲಿ. ವಿದ್ಯಾಭ್ಯಾಸದ ಸಮಯದಲ್ಲಿ ಬುದ್ಧಿಯು ಆ ಕಡೆ ಈ ಕಡೆ ಅಲೆದಾಡಬಾರ್ದು, ಆ ಕಡೆಗೆ ಬರಬಾರ್ದು. ಏನನ್ನು ಕೇಳುತ್ತೀರಿ ಅದು ಧಾರಣೆ ಆಗ್ತಾ ಇರಬೇಕು. ವರದಾನ: ಆತ್ಮೀಯ ನಶೆಯ ಮೂಲಕ ಹಳೆಯ ಪ್ರಪಂಚವನ್ನು ಮರೆಯುವಂತಹ ಸ್ವರಾಜ್ಯ ಅಧಿಕಾರಿ ಭವ. ಸಂಗಮ ಯುಗದಲ್ಲಿ ಯಾರು ತಂದೆಯ ಆಸ್ತಿಗೆ ಅಧಿಕಾರಿ ಆಗುತ್ತಾರೆ ಅವರೇ ಸ್ವರಾಜ್ಯ ಮತ್ತು ವಿಶ್ವರಾಜ್ಯ ಅಧಿಕಾರಿ ಆಗುತ್ತಾರೆ. ಇಂದು ಸ್ವರಾಜ್ಯವಿದೆ, ನಾಳೆ ವಿಶ್ವದ ರಾಜ್ಯವಿರುವುದು. ಇಂದು ನಾಳೆಯ ಮಾತಾಗಿದೆ. ಇಂತಹ ಅಧಿಕಾರಿ ಆತ್ಮೀಯ ನಶೆಯಲ್ಲಿರುವುದು ಮತ್ತು ಈ ನಶೆ ಹಳೆಯ ಪ್ರಪಂಚವನ್ನು ಸಹಜವಾಗಿ ಮರೆಸಿ ಬಿಡುವುದು. ಅಧಿಕಾರಿ ಎಂದು ಯಾವುದೇ ವಸ್ತುವಿನ ವ್ಯಕ್ತಿಯ ಸಂಸ್ಕಾರದ ಅಧೀನ ಆಗಲು ಸಾಧ್ಯವಿಲ್ಲ. ಅದ್ದಿನ ಮಾತುಗಳನ್ನು ಅವರು ಬಿಡುವ ಅಗತ್ಯವಿರಲ್ಲ. ಸ್ವತಃವಾಗಿ ಬಿಟ್ಟು ಹೋಗಿ ಬಿಡುತ್ತವೆ. ಪ್ರತಿ ಸೆಕೆಂಡ್, ಪ್ರತಿ ಶ್ವಾಸ, ಪ್ರತಿ ಖಜಾನೆಯನ್ನು ಸಫಲ ಮಾಡಿಕೊಳ್ಳುವಂತವರೇ ಸಫಲತಾ ಮೂರ್ತಿಗಳಾಗುತ್ತಾರೆ. ನಾನು ಅಂದ್ಕೊಳ್ತೀನಿ, ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ. ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತ ಮರಿಬೇಡಿ. ಓಂ ಶಾಂತಿ.